ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದ್ರಾವಿಡ ನೆಲದಲ್ಲಿ ನಟ ವಿಜಯ್ ಕನಸು ಕೊನೆಗೂ ಈಡೇರಿಬಿಟ್ಟಿದೆ. ಪ್ರಮಾಣ ವಚನವನ್ನು ಸಿನಿಮೀಯ ಸ್ಟೈಲ್ನಲ್ಲೇ ಖಡಕ್ಕಾಗಿ ಹೇಳಿದಂಥ ವಿಜಯ್ ತಮಿಳುನಾಡಿನ 8 ಕೋಟಿ ಜನತೆಯ ಹೃದಯವನ್ನು ಕೂಡ ಗೆದ್ದುಬಿಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದ ಹಾಗೆ ಫ್ರೀ ಎಲೆಕ್ಟ್ರಿಸಿಟಿ, ಮಹಿಳಾ ರಕ್ಷಣಾ ಪಡೆ, ಮಾದಕ ವಸ್ತುಗಳ ನಿಗ್ರಹಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದಕ್ಕೆ ಮೊದಲು ಸಹಿಯನ್ನು ಹಾಕಿ ಉಳಿದ ಫ್ರೀ ಸ್ಕೀಮ್ಗಳೇನಿದಾವಲ್ವ ಅವೆಲ್ಲವನ್ನೂ ಕೂಡ ಕಾಲಕ್ಕೆ ಈಡೇರಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟರು. ಇಲ್ಲಿವರೆಗೂ ಕೂಡ ಆಡಳಿತದಲ್ಲಿದ್ದಂತಹ ಪಕ್ಷಗಳು ವಿಜಯ್ ತಲೆ ಮೇಲೆ 10 ಲಕ್ಷ ಕೋಟಿ ಸಾಲವನ್ನು ಬಾಕಿ ಉಳಿಸಿ ಹೋಗಿಬಿಟ್ಟಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಶ್ವೇತಪತ್ರವನ್ನು ಕೂಡ ರಿಲೀಸ್ ಮಾಡ್ತೀನಿ ಅಂತ ವೇದಿಕೆ ಮೇಲೆ ವಿಜಯ್ ಭರವಸೆಯನ್ನು ಕೊಟ್ಟರು. ಅಂತೂ ಫ್ರೀ ಬೀಸ್ಗಳು ಏನೆಲ್ಲ ಇದಾವಲ್ವ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಸದ್ಯಕ್ಕಂತೂ ಎಲ್ಲವೂ ಕೂಡ ಜಾರಿ ಬರೋದಿಲ್ಲ ಅನ್ನೋ ಸೂಕ್ಷ್ಮತೆಯನ್ನು ವಿಜಯ್ ತಮ್ಮ ಮೊದಲ ಭಾಷಣದಲ್ಲೇ ಹೇಳಿಬಿಟ್ರು. ಇನ್ನು ಅನೇಕ ವರ್ಷಗಳ ಕನಸು ಈಡೇರಿದಂಥ ಈ ಶುಭ ಸಂದರ್ಭದಲ್ಲೇ ಅವರ ಅತ್ಯಾಪ್ತ ಕುಟುಂಬವೇ ಇಲ್ಲದಂತಾಗಿದ್ದು ಬಹಳಷ್ಟು ಬೇಸರವನ್ನು ತರಿಸ್ತಾ ಇತ್ತು. ಹೆಂಡತಿ ಇಲ್ಲ, ಮುದ್ದಿನ ಮಗಳಿಲ್ಲ, ಪ್ರೀತಿಯ ಮಗ ಯಾರೂ ಕೂಡ ಇಂತಹ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋದಷ್ಟೇ ಬೇಸರದ ಸಂಗತಿ. ನೋಡಿ, ಹೆಂಡತಿ ಮಕ್ಕಳಿಂದ ಕಂಪ್ಲೀಟ್ ದೂರವಾಗಿಬಿಟ್ಟಿದ್ದಾರೆ ವಿಜಯ್. ಈಗ ಅವ್ರ ಕುಟುಂಬ ಅಂದರೆ ನಾವು ಅಂದ್ಕೊಳ್ಬೇಕು ತಮಿಳ್ನಾಡಿನಲ್ಲಿ ಪ್ರೀತಿ ಕೊಡ್ತಾ ಇರ್ತಕ್ಕಂಥ ಅಭಿಮಾನಿಗಳು, ಅಪ್ಪ ಅಮ್ಮ ಮತ್ತು ಸಂಬಂಧಿಕರು, ಇದೇ ಕುಟುಂಬ ಅಂತ ನಾವು ಭಾವಿಸ್ಬೇಕಾದಂಥ ಸಂದರ್ಭ. ನೋಡಿ, ಇತ್ತ ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಲಂಡನಲ್ಲಿ ಸೆಟ್ಲ್ ಆಗಿಬಿಟ್ರೆ ಚೆನ್ನೈನಲ್ಲಿನ ಅದ್ಧೂರಿ ಕಾರ್ಯಕ್ರಮಕ್ಕೆ ತ್ರಿಷಾ ತುಂಬ ಖುಷಿಯಾಗಿ ಬಂದುಬಿಟ್ಟಿದ್ರು. ಮಿಂಚ್ತಾ ಇದ್ದಿದ್ದು ಬ್ಲೂ ಕಲರ್ ರೇಷ್ಮೆ ಸೀರೆಯಲ್ಲಿ ಇದೇ ತ್ರಿಷಾ ವಿಜಯ್ ಪೋಷಕರನ್ನು ಕೂಡ ಮಾತನಾಡಿಸಿದರು, ಅಭಿಮಾನಿಗಳ ಹತ್ರ ಕೈ ಬೀಸಿದರು. ಅನೇಕ ವಿವಾದಗಳು ಚರ್ಚೆಗಳು ಆಗ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇದು ಒಂದು ರೀತಿಯಾಗಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇತ್ತು. ಒಟ್ಟಾರೆ ವಿಜಯ್ ಫ್ಯಾಮಿಲಿ ಜೊತೆಗೂ ಕೂಡ ತ್ರಿಷಾ ಫುಲ್ ಕ್ಲೋಸ್ ಆಗಿದ್ದಾರೆ. ವಿಜಯ್ ತಂದೆ ತಾಯಿ ಜೊತೆಗೂ ಕೂಡ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಮುಂದೆ ಏನು ಅನ್ನೋದನ್ನು ವಿಜಯ್ ಫ್ಯಾನ್ಸ್ ಒಂದು ರೀತಿಯಾಗಿ ಚರ್ಚೆ ಇನ್ನೊಂದು ಕಡೆ ಮಾಡ್ತಾ ಇರೋದು. ನೋಡಿ, ಇತ್ತ ಮೊದಲ ಪತ್ನಿ ಡಿವೋರ್ಸ್ ಬಗ್ಗೆ ಕಾನೂನು ಹೋರಾಟ ಕೂಡ ನಡೀತಾ ಇದೆ. ಒಟ್ಟಾರೆ ವಿಜಯ್ ಗೆದ್ದ ತಕ್ಷಣ ತ್ರಿಷಾ ನೇರವಾಗಿ ಅವ್ರ ಮನೆ ಹೋಗಿ ವಿಶ್ ಮಾಡಿ ಬಂದಿದ್ದು, ಫ್ಯಾಮಿಲಿ ಮುಂದೆಯೇ ಜೊತೆಯಾಗಿ ಕಾಣಿಸ್ಕೊಂಡಿದ್ದು ಯಾವುದೂ ಕೂಡ ಇನ್ನು ಮುಂದೆ ಗುಟ್ಟಾಗಿ ಉಳಿಯೋದಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ವಿಜಯ್ ಅವರು ತ್ರಿಷಾ ಅವ್ರನ್ನ ಒರೆಸಿಬಿಡ್ತಾರಾ ಅನ್ನೋ ರೀತಿಯಾದಂಥ ಚರ್ಚೆಗಳೇ ತಮಿಳುನಾಡಿನ ಸಿನಿಮೀಯ ರಂಗದಲ್ಲೂ ಕೂಡ ನಡೀತಾ ಇರೋದು. ನೋಡಿ, ವಿಜಯ್ ಅವರ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಶ್ರೀಲಂಕಾ ಮೂಲದವರು, ತಮಿಳುನಾಡು ಕುಟುಂಬದಿಂದ ಬಂದವರು, ತಮಿಳು ಕುಟುಂಬದಿಂದ ಬಂದಂಥವರು. ಸದ್ಯ ಮಕ್ಕಳೊಂದಿಗೆ ಅವರು ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. 1999ರಲ್ಲಿ ವಿಜಯ್ ಅವರ ಅಭಿಮಾನಿ ಸಂಗೀತಾ ಅವರ ಚಲನಚಿತ್ರ ಸಂಬಂಧಿತ ಕಾರ್ಯಕ್ರಮವೊಂದರಲ್ಲಿ ಅವ್ರನ್ನ ಭೇಟಿಯಾದ ನಂತರ ಇವರಿಬ್ಬರ ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಗುತ್ತೆ. ಆದರೆ 2021ರಲ್ಲೇ ವಿಜಯ್ ಇನ್ನೊಂದು ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಇವರಿಗಾಗಲೇ ಇನ್ನೊಂದು ಕಡೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಸಂಸಾರ ಚೆನ್ನಾಗಿಲ್ಲ ಅನ್ನೋದು ಸಂಗೀತ ಅವರಿಗೆ ಒಂದು ರೀತಿಯಾದಂಥ ಸೂಕ್ಷ್ಮವಾಗಿ ಅರ್ಥಕೊಳ್ಳಲಿಕ್ಕೆ ಸಾಧ್ಯವಾಯಿತಂತ. ಹಾಗಾಗಿಯೇ ಸಂಗೀತಾ ಸ್ವರ್ಣಲಿಂಗಂ ಅವರು ವಿಜಯ್ ಅವರಿಂದ ವಿಚ್ಛೇದನವನ್ನು ಕೋರಿ ಚೆನ್ನೈನ ಚೆಂಗಲಟ್ಟುವಿನ ಕೌಟುಂಬಿಕ ನ್ಯಾಯಾಲಯವನ್ನು ಕೂಡ ಸಂಪರ್ಕ ಮಾಡಿದ್ರು. ನನಗೆ ಮದುವೆ ಮೇಲೆ ನಂಬಿಕೆಯೇ ಹೋಯಿತು, ಪ್ರೀತಿ ಮೇಲೂ ಕೂಡ ನಂಬಿಕೆ ಕಳ್ಕೊಂಡಿದ್ದೀನಿ ಅಂತೆಲ್ಲ ಅವರ ಅರ್ಜಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ರು. ಆದರೆ ಈ ಎಲ್ಲ ವಿವಾದಗಳನ್ನು ವಿಜಯ್ ತುಂಬ ಗೌಪ್ಯವಾಗಿಯೇ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಎಲ್ಲ ಕಡೆಯೂ ಮಾತನಾಡಿ ಸುಮ್ಮನೆ ತಮ್ಮ ಸಂಸಾರದ ಗುಟ್ಟನ್ನು ರಟ್ಟು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇನ್ನು ಹೆಚ್ಚು ವಿವಾದವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇದು ಗೊತ್ತಾಗಿದ್ದೆ ಒಂದು ಹಂತಕ್ಕೆ ಹೋಗಿದ್ದೆ ಡಿವೋರ್ಸ್ ಅನ್ನೋದು ಹೆಂಡತಿಯಿಂದ ಬಂದಿದ್ದು. ನೋಡಿ, ಸಂಗೀತ ಅವ್ರ ತಂದೆ ಕೆ ಸ್ವರ್ಣಲಿಂಗಂ ಅವರು ಲಂಡನಲ್ಲಿ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅವರಿಗೇನು ಈ ಪಾಲಿಟಿಕ್ಸ್ ಅನ್ನೋದೇನು ತುಂಬ ಹಳೇದೇನಲ್ಲ. ಸಂಗೀತ ಅವ್ರಿಗೂ ಕೂಡ ವಿಶೇಷವಾಗಿ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ದೊಡ್ಡ ಮಾಡೋದಾಗಿದೆ. ಶ್ರೀಲಂಕಾದಿಂದ ಬ್ರಿಟನ್ಗೆ ವಲಸೆ ಹೋದಂಥ ಕುಟುಂಬ ಇದು. ಸ್ವಂತ ಶ್ರಮದಿಂದಲೇ 100 ಕೋಟಿ ಆಸ್ತಿ ಮಾಡಿದ್ದಾರೆ. ಈಗ ನೋಡಿ, ಮಗಳು ಮತ್ತು ಮೊಮ್ಮಕ್ಕಳು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟಾಗಿ ಅವ್ರ ತಂದೆಯೂ ಕೂಡ ನಿಂತಿರೋದು. ಇನ್ನು ವಿಜಯ್ ಅವರು ಚುನಾವಣಾ ಅಫಿಡವಿಟ್ ಕೊಡೋ ಪ್ರಕಾರ ಒಂದು 20 ಕೋಟಿ ಸಾಲವನ್ನು ನಾನೇ ಹೆಂಡತಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅವರು ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅವ್ರ ಕುಟುಂಬದ ಹಿನ್ನೆಲೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಸದ್ಯ ವಿಜಯ್ ಅವರ ಪತ್ನಿ ಮಕ್ಕಳ ಎಜುಕೇಷನ್ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಅವರು ವಿಜಯ್ ಬಿಸ್ನೆಸ್ ಕೂಡ ನೋಡ್ಕೊಳ್ತಾ ಇದ್ರಂತೆ. ಈಗ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಹೋಗಿ ತಲುಪಿರೋದ್ರಿಂದ, ಕೌಟುಂಬಿಕ ಕಲಹ ಶುರುವಾಗಿರೋದ್ರಿಂದ, ಕಾನೂನು ಹೋರಾಟವನ್ನು ಎದುರಿಸ್ತಾ ಇರೋದ್ರಿಂದ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ
ಬಿಸ್ನೆಸ್ ರೀತಿಯಾಗಿ ಅದು ಎಂಡ್ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೋದು. ನಿಮಗೆ ಪೂವೆ ಉಣ್ಣಕ್ಕಾಗ ಚಿತ್ರ ನೋಡಿ ವಿಜಯ್ ಫ್ಯಾನ್ ಆಗಿಬಿಟ್ಟಿದ್ರಂತೆ ಸಂಗೀತ. ಅವ್ರನ್ನ ಭೇಟಿ ಆಗಲಿಕ್ಕೆ ಲಂಡನ್ನಿಂದ ಚೆನ್ನೈಗೆ ಬಂದಿದ್ದರಂತೆ. ಆದರೆ ಇವತ್ತು ಅದೇ ಲಂಡನ್ನಲ್ಲಿದ್ದರೂ ಕೂಡ ಪ್ರೀತಿಸಿ ಮದುವೆಯಾದಂಥ ಗಂಡನ ಸಕ್ಸಸ್ ಕಾರ್ಯಕ್ರಮಕ್ಕೆ ತಮಿಳ್ನಾಡಿಗೆ ಬರದಷ್ಟು ಅಂತರವ ಸೃಷ್ಟಿಯಾಗಿಬಿಡುತ್ತಲ್ಲ ಅನ್ನೋ ರೀತಿಯಾದಂಥ ಬೇಸರ ಕೂಡ ಕಾಡ್ತಾ ಇರೋದು. ನೋಡಿ, ವಿಜಯ್ ಮತ್ತು ಸಂಗೀತ ದಂಪತಿಗೆ ಜೇಸನ್ ಸಂಜಯ್ ಅನ್ನೋ ಮಗ ಮತ್ತು ದಿಯಾ ಶಾಶಾ ಅನ್ನೋ ಮಗಳು ಕೂಡ ಇದ್ದಾರೆ. ಜೇಸನ್ ಸಂಜಯ್ ನಿರ್ದೇಶಕರಾಗೂ ಕೂಡ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಅಪ್ಪನ ಮೇಲೆ ಎಷ್ಟು ಕೋಪ ಇದೆ ಅನ್ನೋದಕ್ಕೆ ಅವರ ಟೈಟಲ್ ಕಾರ್ಡ್ ಹೊಸ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಅವ್ರ ಅಪ್ಪನ ಹೆಸರನ್ನು ಕೂಡ ತೆಗೆದು ಹಾಕುವಷ್ಟು ಕೋಪ ಮಗನಿಗಿದೆಯಂತೆ. ನೋಡಿ ಯಾವ ಹಂತಕ್ಕೆ ಹೋಗಿ ತಲುಪಿಬಿಟ್ಟಿದೆ ಅಂತ. ಎಲ್ಲೋ ಒಂದು ಕಡೆ ಪ್ರಮಾಣವಚನ ಸಮಾರಂಭಕ್ಕಾದರೂ ಮಕ್ಕಳು ಬಂದೇ ಬರ್ತಾರೆ ಅನ್ನಲಾಗ್ತಾಯಿತ್ತು. ಆದರೆ ಅಪ್ಪನ ಮೇಲೆ ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಇದೆ, ಆಕ್ರೋಶ ಇದೆ ಅನ್ನೋದು ಗೊತ್ತಾಗ್ತಾ ಇರೋದು. ಇಡೀ ತಮಿಳ್ನಾಡೇ ಕುತೂಹಲದಿಂದ ಎದುರು ನೋಡ್ತಾ ಇತ್ತು ಈ ಕಾರ್ಯಕ್ರಮಕ್ಕೆ. ಸ್ವಂತ ಮಕ್ಕಳು ಕೂಡ ಬರೆದಂತಾಗಿದ್ದು ಮಾತ್ರ ವಿಜಯ್ ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಹಿನ್ನಡೆ ಅಂತಲೂ ಕೂಡ ಅನೇಕರು ಭಾವಿಸ್ತಾ ಇರೋದು. ಹಾಗಾದರೆ ಅಪ್ಪನ ಮೇಲೆ ಮಕ್ಕಳಿಗೂ ಮಮಕಾರ ಪ್ರೀತಿ ಇಲ್ವಾ ಅನ್ನೋದಕ್ಕೆ ಮಗ ಒಂದು ಕಡೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಪ್ಪನನ್ನು ಅನ್ಫಾಲೋ ಮಾಡ್ತಾ ಇರೋದು, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಸ್ನೇಹಿತರೆ ನೋಡಿ, ಒಂದೇ ಮನೆಯಲ್ಲಿದ್ದರೂ ಕೂಡ ಪ್ರತ್ಯೇಕ ಬೆಡ್ರೂಮ್ನಲ್ಲಿ ಮಲಗುವಂತೆ ವಿಜಯ್ ಒತ್ತಾಯ ಮಾಡಿದಾಗ ಹೆಂಡತಿಗೆ, ಇದೆಲ್ಲವೂ ಕೂಡ ನಾನು ಹೇಳ್ತಾ ಇಲ್ಲ, ಅವರು ಕೌಟುಂಬಿಕ ಕೋರ್ಟ್ಗೆ ಮೊರೆ ಹೋದಾಗ ಅವ್ರ ಅರ್ಜಿಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಮಾಡಿರೋದು. ಒಂದು ರೀತಿಯಾಗಿ ಸಾರ್ವಜನಿಕವಾಗಿ ಇವರ ಅಕ್ರಮ ಸಂಬಂಧದ ಬಗ್ಗೆ ಚರ್ಚೆ ಶುರುವಾದಾಗ ಅದು ನನಗೆ ತುಂಬ ಅವಮಾನ ಮಾಡ್ತು. ಮಾನಸಿಕವಾಗಿ ನಾನು ಕುಗ್ಗು ಹೋಗಿಬಿಟ್ಟಿದ್ದೀನಿ, ತುಂಬ ಯಾತನೆಯನ್ನು ಉಂಟು ಮಾಡ್ತು. 2021ರಲ್ಲೇ ನನಗಿದು ಗೊತ್ತಿತ್ತು. ಯಾವಾಗ ಅದು 2021ರಲ್ಲಿ ನನಗೂ ಗೊತ್ತಾಯಿತು, ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದೆ. ಭಾವನಾತ್ಮಕವಾಗಿ ಅವರು ನನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ. ಅವರು ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಒಬ್ಬ ನಟಿಯೊಂದಿಗೆ ಈ ಮಟ್ಟಿಗಿನ ಮುಕ್ತ ಸಂಬಂಧವನ್ನು ಅವರು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂದಾಗ, ಒಂದು ಸಂಸಾರದ ಮನೆಯೊಳಗೆ ನಾನು ಪ್ರತ್ಯೇಕ ವಾಸ ಮಾಡೋ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆದಾಗ ನಾನಲ್ಲಿ ಇರಬಾರ್ದು ಅನ್ನಿಸ್ತು. ಜೊತೆಗೆ ನನ್ನ ಮಕ್ಕಳಿಗೂ ಕೂಡ ಅದು ಭಾಳಷ್ಟು ಮುಜುಗರವನ್ನು ಕೂಡ ತಂದು ಕೊಟ್ಟಿದೆ. ಹಾಗಾಗಿ ನಾನು ಲಂಡನ್ನಲ್ಲೇ ಸೆಟ್ಲಾಗಿಬಿಟ್ಟಿದ್ದೀನಿ ಅಂತ. ಒಟ್ಟಾರೆಯಾಗಿ ಅದು ಇತ್ತೀಚೆಗೆ 2024 ಇರ್ಬೋದು, 2025 ನೋಟಿಸ್ ವ್ಯವಹಾರಗಳೆಲ್ಲವೂ ಕೂಡ, ಪತ್ರ ವ್ಯವಹಾರ ಏನಿದಾವಲ್ಲ ಎಲ್ಲವೂ ಕೂಡ ನಡೀತಾ ಇದೆ. ಬಟ್ ಆದರೆ ಗೆಲುವಿನ ಸಂದರ್ಭದಲ್ಲಿ ಅವರು ಕೂಡ ಬರಲಿಲ್ಲ ಅನ್ನೋ ಚರ್ಚೆಗಳು ಈಗ ತಮಿಳ್ನಾಡಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಒಬ್ಬ ತಂದೆ ಆದಂಥವನು ವಿಜಯ್ ಇವತ್ತು ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಸಕ್ಸಸ್ಸನ್ನು ಅವ್ರು ಗೆದ್ದಿದ್ದಾರೆ. ಇನ್ನು ಮಗ ಒಂದು ಕಡೆ ಅವ್ರನ್ನ ಅನ್ಫಾಲೋ ಮಾಡ್ತಾ ಇದ್ದಾರೆ. ಅವರು ಕೂಡ ಸಿನಿಮಾ ರಂಗದಲ್ಲಿ ಡೈರೆಕ್ಷನ್, ಅದು ದೊಡ್ಡ ದೊಡ್ಡ ಮಟ್ಟಿಗಿನ ಡೈರೆಕ್ಷನ್ ಕ್ಲಾಸ್ಗಳನ್ನು ಕೂಡ ಅವರು ಕಲ್ತ್ಕೊಂಡು ಬಂದಿರೋದು. ಸಿನಿಮಾ ಹೀರೋ ಆದರೂ ಕೂಡ ಅಚ್ಚರಿ ಇಲ್ಲ, ಅದೇ ರಂಗಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇರೋದು. ಆದರೆ ಅಪ್ಪನ ಮೇಲೆ ಮಗನ ತಿರಸ್ಕಾರ. ಇನ್ನು ಮಗಳು ಕೂಡ, ಮುದ್ದಿನ ಮಗಳು ಸೈಲೆಂಟಾಗಿ ಹೋಗಿಬಿಟ್ಟಿರೋದು. ಅವ್ರ ಹೆಂಡತಿ ಮಕ್ಕಳ ಜೊತೆ ಲಂಡನ್ನಲ್ಲಿ ಸೆಟ್ಲಾಗಿರೋದು. ಇನ್ನು ಇಂಟರ್ನೆಟ್ನಲ್ಲಿ ಪ್ರತಿನಿತ್ಯ ವೈರಲ್ ಆಗ್ತಾ ಇರ್ತಕ್ಕಂಥ ಈ ಸುದ್ದಿಗಳು. ಆದರೆ ಒಬ್ಬ ಮಹಿಳೆ ಮಾತ್ರ ಒಬ್ಬನಿಗೋಸ್ಕರ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಪ್ರೇ ಮಾಡೋದು, ಜೊತೆಗೆ ಮನೆಗೆ ಬಂದು ವಿಶ್ ಮಾಡೋದು, ಅದೇ ಕಾರ್ಯಕ್ರಮದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅವರು ಬಂದು ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದು. ಹೆಂಡತಿ ಮಕ್ಕಳು ಇರಬೇಕಾದಂಥ ಜಾಗದಲ್ಲಿ ಒಬ್ಬ ನಟಿ ಕೂತ್ಕೊಂಡು ಈ ಒಂದು ಸಮಾರಂಭವನ್ನು ಆನಂದಿಸೋದು. ನೋಡಿ, ದಳಪತಿ ವಿಜಯ್ ಇವತ್ತು ತಮಿಳ್ನಾಡನ್ನ ಗೆದ್ದಿರ್ಬೋದು, ವಶಪಡಿಸ್ಕೊಂಡಿರ್ಬೋದು, ಆದರೆ ಸಂಸಾರದ ವಿಷಯದಲ್ಲಿ ಅವರು ಸೋತಿದ್ದಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಂತ ಹೇಳ್ತಾ ಇನ್ನಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಅಭಿಪ್ರಾಯಗಳು, ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಖಂಡಿತವಾಗೂ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.